ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. 3 ದಿನದಿಂದ ಏನು ಚಾಲ್ತಿಯಲ್ಲಿರುವಂಥ ಧರ್ಮಸ್ಥಳ ಸೌಜನ್ಯ ಅನ್ನೋ ಒಂದು ಕಾಲೇಜು ಹುಡುಗಿಯ ಬ್ರುಟಲ್ ಮರ್ಡರ್, ಅದೊಂದು ಭೀಕರ ಅತ್ಯಾಚಾರ ಹಾಗೂ ಕೊಲೆ. ಅದರ ಕುರಿತಾಗಿ ದೂತ ಸಮೀರ್ MD ಅನ್ನೋಂಥ ಒಂದು ಯೂಟ್ಯೂಬರ್ ಏನು ವಿಡಿಯೋ ಮಾಡಿಬಿಟ್ಟಿದ್ರು, ಅದು ಬಹಳ ಫೇಮಸ್ ಆಗಿದೆ. ಅದರಲ್ಲಿ ಕೆಲವು ಕಮೆಂಟ್ಸ್ಗಳನ್ನ ನೋಡಿದೆ. ಆತ ಮಾತಾಡಿರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು, ಅದನ್ನು ಒಂದನ್ನು ಹೀಗೆ ಬಿಟ್ಟರೆ ಮುಂದೆ ಅದರಿಂದ ಪ್ರಚೋದನೆಗೊಳಗಾದಂಥವರು ಕಾನೂನಿನ ಭಯ ಇಲ್ಲದೆ ಇನ್ನೂ ಅತಿ ಹೆಚ್ಚು ಅತ್ಯಾಚಾರಗಳು ಕೊಲೆಗಳು ನಡೀಬೋದು ಅನ್ನೋ ಒಂದು ಸಾಮಾಜಿಕ ಕಳಕಳಿ ಇದೆ ಅನ್ನೋದು ನನ್ನ ಭಾವನೆ. ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ಗಳನ್ನ ಹಾಕಿದ್ರು. ಯಾರೋ ಒಬ್ಬರು ಮಾತಾಡಿದ್ರು ನಿನ್ನೆ, ಧರ್ಮಸ್ಥಳದ ವಿಚಾರವನ್ನು ಎತ್ತಬೇಡಿ ಅಂತೇಳಿ. ಸ್ನೇಹಿತರೆ, ಧರ್ಮಸ್ಥಳದ ಮಂಜುನಾಥ ನೆಲೆಗೊಂಡಿದ್ದಾರೆ, ಹೌದು. ಮಂಜುನಾಥನಲ್ಲಿ ಅಚಲವಾದ ಭಕ್ತಿ ಶ್ರದ್ಧೆಯನ್ನು ನಾವು ಹೊಂದಿದ್ದೇವೆ ಎಲ್ಲರೂ ಕೂಡ. ಬರೀ ಕರ್ನಾಟಕದ ಜನತೆ ಅಲ್ಲ, ಭಾರತದ ಉದ್ದಗಲಕ್ಕೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತವೃಂದ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಧರ್ಮಸ್ಥಳ ಅನ್ನೋದು ಒಂದು ಊರು, ಕುಡುಮ ಇತ್ತು, ಕುಡುಮ ಧರ್ಮಸ್ಥಳ ಆಗಿದೆ. ಇವತ್ತು ಸೌಜನ್ಯಳ ಕೊಲೆ ಆಗಿದ್ದು ಧರ್ಮಸ್ಥಳದಲ್ಲಿ. ಆದ್ದರಿಂದ ಧರ್ಮಸ್ಥಳ ವಿಚಾರ, ಧರ್ಮಸ್ಥಳದ ಹೆಸರು ಬರ್ತಾಯಿದೆ ವಿನಃ ಬೇರೆ ಏನು ಅನ್ಯತಾ ಅದರಲ್ಲಿ ಬೇರೆ ಏನು ಭಾವಿಸಬಾರ್ದು ಅನ್ನೋದು ನನ್ನ ಒಂದು ಮನವಿ. ಇದನ್ನು ಕೋಮುದ್ವೇಷ ಹರಡುವಂಥ ನಿಟ್ಟಿನಲ್ಲಿ ಕೆಲವು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಒಂದು ಕಡೆ. ಇಲ್ಲಿ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಗೌಡ, ನಾನು ಪಾರ್ಸಿ, ನಾನು ಜೈನ ಇದೆಲ್ಲ ಬರೋದಿಲ್ಲ. ಇದು ಇಂತಹ ಒಂದು ಘೋರ ಕೃತ್ಯವನ್ನು ಖಂಡಿಸುವಂಥ ಮನೋಭಾವನೆ ಎಲ್ಲರಲ್ಲೂ ಬರಬೇಕು. ಇದರಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಮಾತಾಡುವಂಥದ್ದು ಎಲ್ಲರ ಕರ್ತವ್ಯ ಕೂಡ ಆಗಿದೆ. ಈ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಮಾತಾಡುವಂಥದ್ದು, ಧಕ್ಕೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೌಜನ್ಯದು ಆಕಸ್ಮಿಕ ಸಾವೋ ಅಥವಾ ಅಪಘಾತನೋ ಅಥವಾ ಅನಾರೋಗ್ಯದಿಂದನೋ ಸಂಭವಿಸಿದರೆ ಇಷ್ಟೆಲ್ಲ ಮಾತುಗಳು, ಇಷ್ಟೆಲ್ಲ ಚಟುವಟಿಕೆಗಳು, ಇಷ್ಟೆಲ್ಲ ತಂಟೆ ತಾಪತ್ರಯಗಳು ಆಗ್ತಿರಲಿಲ್ಲ. ಅದು ಒಂದು ಭೀಕರ ಅತ್ಯಾಚಾರ ಮತ್ತು ಕೊಲೆಯಾಗಿರೋದ್ರಿಂದ ಕಳೆದ ಸತತವಾಗಿ 13 ವರ್ಷಗಳ ಕಾಲ ಹೋರಾಟ ಮಾಡಿದ್ರೂ ಸಹ ಕಾನೂನಿನಲ್ಲಿ ಯಾವುದೇ ರೀತಿ ನ್ಯಾಯ ಸಿಕ್ಕಿರೋದಿಲ್ಲ. ಅದು ಪೊಲೀಸರ ಬೇಜವಾಬ್ದಾರಿಯೋ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಸಾಕ್ಷ್ಯಗಳ ಕೊರತೆಯೋ ಇರಬಹುದು. ಯಾಕಂದರೆ ಮೇಲೊಂದು ಕೋರ್ಟ್ ಇದೆ, ಮೇಲೊಬ್ಬ ನ್ಯಾಯಾಧೀಶ ಇದ್ದಾನೆ ಭಗವಂತ. ಆ ಕೋರ್ಟಲ್ಲಿ ಶಿಕ್ಷೆ ಆಗೋಕ್ಕೆ ಸಾಕ್ಷಿಗಳ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಎಲ್ಲೋ ಒಂದು ಕಡೆದು ಕರ್ನಾಟಕ ಪೊಲೀಸರಿಗೆ ಮತ್ತು ನ್ಯಾಯಾಂಗಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆ ಅಂತ ಭಾವಿಸ್ತೀನಿ. ಒಬ್ಬ ಮನುಷ್ಯನ ಟೈಮ್ ಚೆನ್ನಾಗಿರುವಾಗ ಅವನು ಏನೇ ಮಾಡಿದ್ರೂ ಕೂಡ ತಪ್ಪಿಸ್ಕೊಂಡ್ಬಿಡ್ತಾನೆ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಅದೇ ಮನುಷ್ಯ ಅವನ ಸಮಯ ಕೆಟ್ಟಾಗ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳು, ಪಾಪಗಳ ಲೆಕ್ಕ ಎಲ್ಲವನ್ನು ಭಗವಂತ ಒಂದೇ ಸರಿ ಚುಕ್ತ ಮಾಡ್ತಾನೆ. ಇದರಿಂದ ಯಾವ ಭಕ್ತವೃಂದಕ್ಕೂ ಧರ್ಮಸ್ಥಳದ ಮೇಲಿನ ನಂಬಿಕೆ ಆಗಲಿ, ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿ ಶ್ರದ್ಧೆಗಳಾಗಲಿ ಯಾವುದು ಕಡಿಮೆ ಆಗೋದಿಲ್ಲ. ಯಾಕೆಂದರೆ ನಂಬಿಕೆ ಅನ್ನೋದೇ ದೇವರು. ಭಗವಂತ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಲಿ. ಈ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂಥ ಸಮಾಜಘಾತಕ ಶಕ್ತಿಗಳು ಕಡಿಮೆ ಆಗಲಿ, ಅದನ್ನು ಹೊರತುಪಡಿಸಿ ಯೋಚನೆ ಮಾಡಲಿ. ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿನೋ ಅಥವಾ ಇನ್ಯಾರೋ ಮತ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಅದು ಗೊತ್ತಿರೋದು, ಅದರ ಸಂಪೂರ್ಣ ಮಾಹಿತಿ ಇರೋದು ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದರು,
ತನಿಖಾಧಿಕಾರಿ ಪೊಲೀಸರಿಗೆ ಮತ್ತು ಅತ್ಯಾಚಾರಕ್ಕೊಳಗಾದ ಸತ್ತು ಸ್ವರ್ಗದಲ್ಲಿರುವ ಸಹೋದರಿ ಸೌಜನ್ಯಳಿಗೆ ಬಿಟ್ಟರೆ, ಮಾಡಿರುವಂತಹ ಈ ಕೃತ್ಯವನ್ನು ಎಸಗಿರುವಂಥ ಪಾಪಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಕೂಡ ಅದರ ಪೂರ್ತಿ ಸತ್ಯಾಸತ್ಯತೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾರೇ ಮಾಡಿರಲಿ ತಪ್ಪು ತಪ್ಪೆ. ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ವಿಕೃತ ಮನಸ್ಥಿತಿ ನಮಗೆ ಬೇಡ. ಯಾರಿಗೂ ಕೂಡ ಕರ್ನಾಟಕದ ಜನತೆಗೆ ಅಂಥ ವಿಕೃತ ಮನಸ್ಥಿತಿ ಬಾರದಿರಲಿ. ಇಂತಹ ತಪ್ಪು ಮುಂದೆ ಯಾವತ್ತೂ ಕೂಡ ಆಗದೇ ಇರಲಿ. ರಾಜಕಾರಣಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯೋಚನೆ ಮಾಡಲಿ. ಇದನ್ನು ಉಗ್ರವಾಗಿ ಖಂಡಿಸಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿ. ಸೌಜನ್ಯಳಿಗೆ ನ್ಯಾಯ ಸಿಗಲಿ. ಸಮಾಜ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಅತ್ಯಂತ ಸೌಹಾರ್ದಯುತವಾಗಿ ಎಲ್ಲ ಜಾತಿ ಧರ್ಮದವರು ಕೂಡ ಬದುಕಬೇಕು ಅನ್ನೋದು ನಮ್ಮ ಆಸೆ. ಯಾವುದೇ ರೀತಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬಾರದೇ ಇರೋ ಥರ ಕಾನೂನಿನ ಚೌಕಟ್ಟಿನಲ್ಲಾಗಲಿ ಅಥವಾ ಕಾನೂನನ್ನು ಮೀರಿದ ಶಕ್ತಿ ಬಿಂದುರೂಪಿ ಭಗವಂತನಲ್ಲಾಗಲಿ ಯಾರಿಂದನಾದರೂ ಸರಿ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಒಂದು ಮನವಿ. ಜೈ ಹಿಂದ್, ಜೈ ಕರ್ನಾಟಕ.